ವಿದೇಶದಿಂದ ಇಂದೇ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ವಾಪಸ್ ಆಗಬಹುದಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮಂಗಳೂರು, ಕೊಚ್ಚಿ, ಗೋವಾ, ಬೆಂಗಳೂರು ಏರ್ಪೋರ್ಟ್ ಯಾವುದಾದ್ರೂ 4 ವಿಮಾನ ನಿಲ್ದಾಣಕ್ಕೆ ಬರೋ ಸಾಧ್ಯತೆ ಇದೆ ಅಂತೆ. ಯಾವುದೇ ಏರ್ಪೋರ್ಟ್ಗೆ ಬಂದರೂ ಕೂಡ ಅಲ್ಲಿ ಅವರ ಬಂಧನದ ಪ್ರಕ್ರಿಯೆ ಸಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ವಶಕ್ಕೆ ಪಡೆದ ಬಳಿಕ ಸ್ಥಳೀಯ ಪೊಲೀಸ್ ಠಾಣೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಬಳಿಕ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೂ ಒಳಪಡಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂತೆ. ಆ ನಂತರವೇ ಬೆಂಗಳೂರಿಗೆ ಕರೆತರಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಹಜವಾಗಿ ಭಾರತಕ್ಕೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಆಗಮನ ಆಗಬಹುದು ಅನ್ನುವಂಥ ನಿರೀಕ್ಷೆ. ಕಾರಣ ಅವರ ವಿರುದ್ಧ ಈಗ ಆಲ್ರೆಡಿ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ನಿನ್ನೆ ತನಕ ಒಂದು ಮಾತು ಕೇಳಿ ಬರ್ತಾ ಇತ್ತು, ರೆಡ್ ಕಾರ್ನರ್ ನೋಟಿಸ್ ಅಥವಾ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೂ ಕೂಡ ಮನವಿ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಂತ. ಹಾಗಾಗಿ ಆ ರೀತಿ ಏನಾದರೂ ಬ್ಲೂ ಕಾರ್ನರ್ ಅಥವಾ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದಂತ ಸಂದರ್ಭದಲ್ಲಿ ಅವರೆಲ್ಲ ಇದ್ರೂ ಕೂಡ ಬಂಧನ ಆಗುತ್ತೆ. ಈ ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಅವರು ಯಾವ ದೇಶದಲ್ಲಿದ್ದಾರೆ, ಅವರ ಚಲನವಲನ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಬಹುದು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡಲಾಗಿದೆ ಎಸ್ಐಟಿ ಅಧಿಕಾರಿಗಳಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಪ್ರಜ್ವಲ್ ರೇವಣ್ಣ ಅವರ ಆಗಮನ ಆಗಬಹುದಾ? ಎಸ್ಐಟಿ ಮುಂದೆ ಹಾಜರಾಗಬಹುದಾ? ಅಥವಾ ಅದೆಲ್ಲದಕ್ಕೂ ಮುನ್ನವೇ ಅವ್ರು ಸಿಕ್ಕರೆ ಸಾಕಪ್ಪ ಬಂಧನ ಅದೇ ಕ್ಷಣದಲ್ಲಿ ಆಗುತ್ತೆ ಅಂತ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಏನಾಗಬಹುದು, ಏನ್ ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಏನು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವಾಗ ಪ್ರಕರಣ ಆಯಿತು ಅದರ ನಂತರ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ವಿದೇಶಕ್ಕೆ ಹಾರಿದ್ರು. ಆದರೆ ನಿನ್ನೆ ರೇವಣ್ಣ ಬಂಧನ ಕೂಡ ಆಯಿತು. ಮತ್ತು ಏನು ಪ್ರಜ್ವಲ್ ರೇವಣ್ಣ ಅವರಿಗೆ ಈಗಾಗಲೇ ಲುಕ್ಔಟ್ ನೋಟಿಸನ್ನು ಕೂಡ ನೀಡಿರುವಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಇವತ್ತೇ ಭಾರತಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಭಾರತಕ್ಕೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಂದರೆ ಪ್ರಮುಖವಾಗಿ 4 ವಿಮಾನ ನಿಲ್ದಾಣಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಒಂದು ವಿಮಾನ ನಿಲ್ದಾಣ ಯಾವುದಂದರೆ ಅದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮತ್ತೊಂದು ಬೆಂಗಳೂರು ವಿಮಾನ ನಿಲ್ದಾಣ, ಮತ್ತೊಂದು ಕೊಚ್ಚಿಯಲ್ಲಿ ಇರುವಂಥ ವಿಮಾನ ನಿಲ್ದಾಣ, ಮತ್ತೊಂದು ಗೋವಾದಲ್ಲಿ ಇರುವ ವಿಮಾನ ನಿಲ್ದಾಣ. ಹೀಗಾಗಿ 4 ವಿಮಾನ ನಿಲ್ದಾಣಕ್ಕೆ ಬರುವಂಥ 4 ವಿಮಾನ ನಿಲ್ದಾಣದಲ್ಲಿ ಯಾವುದಾದ್ರೂ ಒಂದು ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಬರುವಂತಹ ಸಾಧ್ಯತೆಗಳು ಕೂಡ ದಟ್ಟ ಆಗಿರುವಂಥದ್ದು. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಪ್ರಮುಖವಾಗಿ ಮಂಗಳೂರು ವಿಮಾನ ನಿಲ್ದಾಣ ಮತ್ತು ಬೆಂಗಳೂರು ವಿಮಾನ ನಿಲ್ದಾಣ ಇರುವಂಥದ್ದು. ಹೀಗಾಗಿ ಈ 2 ವಿಮಾನ ನಿಲ್ದಾಣದಲ್ಲಿ ಯಾವುದಾದ್ರೂ ಒಂದು ವಿಮಾನ ನಿಲ್ದಾಣಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಏನೋ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇರ್ತಾರೆ, ಗೊತ್ತಾಗ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಮಂಗಳೂರಿಗೆ ಬರುವಂಥ ಕೂಡ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ಮಂಗಳೂರಿಗೆ ಬಂದರೂ ಕೂಡ ಇವತ್ತು ಮಂಗಳೂರಿಗೆ ಬಂದರೂ ಕೂಡ ಮೊದಲ ವಿಮಾನ ನಿಲ್ದಾಣ 6:20 ಸುಮಾರಿಗೆ ಇರುವಂಥದ್ದು ಇದ್ದಂಥದ್ದು ಬೆಳಗ್ಗೆ. ಆ ವಿಮಾನದಲ್ಲಿ ಈಗಾಗಲೇ ಬರಲಿಲ್ಲ. ನಮ್ಮಂಥದ್ದು 7:55 ಇದ್ದಂಥ ವಿಮಾನ, ಇದರಲ್ಲೂ ಕೂಡ ಬಂದಂಥ ಸಾಧ್ಯತೆ ತುಂಬ ಕಡಿಮೆ. ಇನ್ನು ಸಂಜೆ 4 ಗಂಟೆ ಚಿಲ್ಲರೆಗೆ ಮತ್ತು 6 ಗಂಟೆ ಚಿಲ್ಲರೆ ಕೂಡ ಈ ವಿಮಾನ ಇರುವಂಥದ್ದು. ಹೀಗಾಗಿ ಅದರಲ್ಲೂ ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರು. ಹೀಗಾಗಿ ಏನಾದರೂ ಪ್ರಜ್ವಲ್ ರೇವಣ್ಣ ಈ ವೇಳೆ ಬಂದರೆ ಬಳಿಕ ಏನು ಪ್ರಜ್ವಲ್ ರೇವಣ್ಣ ಅವರನ್ನು ವಿಮಾನ ನಿಲ್ದಾಣದ ಎಮಿಗ್ರೇಷನ್ ಅಲ್ಲೇ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟ ಆಗಿರುವಂಥದ್ದು. ಬಂಧನ ಆದ ಬಳಿಕ ಪ್ರಜ್ವಲ್ ರೇವಣ್ಣ ಅವರನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಹಾಜರುಪಡಿಸಿ ನಂತರದಲ್ಲಿ ಮೆಡಿಕಲ್ ಟೆಸ್ಟ್. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.